ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ KSRTC ಕರ್ನಾಟಕ ಬಂದ್. ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಕಾರಣ, ಸುದೀರ್ಘವಾಗಿ ನಾವು ಸಾರಿಗೆ ಇಲಾಖೆಯನ್ನು ನೋಡಿದಾಗ ಏನು ಈ ಸರ್ಕಾರಗಳು ನಡ್ಕೊಂತವೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಹೋದ್ಮೇಲೆ ಒಂದು ಸರ್ಕಾರವನ್ನು ನಾವು ಅಧಿಕಾರಕ್ಕೆ ತರ್ತಾ ಇರ್ತೀವಿ 5 ವರ್ಷಕ್ಕೆ. ಆದರೆ ಆ ಸರ್ಕಾರಗಳು ಯಾವ ಥರ ಇಲಾಖೆವಾರು ನಡೆಸ್ಕೊತವೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಯಾಕೆ ಇಷ್ಟು ನನಗೆ ಸ್ವಲ್ಪ ಎಮೋಷನ್ ಇದೆ ಇವತ್ತು ಈ ವಿಚಾರದ ಬಗ್ಗೆ. ಸಾರಿಗೆ ಇಲಾಖೆಯ ನೌಕರರ ಬಗ್ಗೆ ನನಗೆ ತುಂಬ ಫೀಲ್ ಇದೆ. ಈ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಇರತಕ್ಕಂಥದ್ದು ಎರಡೇ ಇಲಾಖೆ, ಒಂದು ಶಿಕ್ಷಣ ಇಲಾಖೆ, ಮತ್ತೊಂದು ಸಾರಿಗೆ ಇಲಾಖೆ. ಅಲ್ಲ, ಬೇರೆ ಥರ ಹೇಳ್ಬೋದು, ಅದು ನಾನು ಒಪ್ಪಲ್ಲ. ಆದರೆ ಇವತ್ತಿನ ಮಟ್ಟಕ್ಕೆ ಏನು ನೀವು KSRTC ನಿಗಮದಲ್ಲಿ 4 ನಿಗಮಗಳಿದ್ದಾವೆ, ಆ ನಿಗಮಗಳು ಯಾವ ಕಡೆ ಹೋಗ್ತಾ ಇದೆ ಅಂದರೆ ಮುಂದುವರಿತಾ ಇದೆಯಾ ಅಥವಾ ಅಲ್ಲೇ ಕುಸಿದು ಬೀಳ್ತಾ ಇದೆಯಾ? ಸರ್ಕಾರಿ ನೌಕರರ ಪರಿಸ್ಥಿತಿ ಹೇಗಾಗಿದೆ, ಕೇಳಂಗಿಲ್ಲ, ಇತ್ತ ಬಿಡಂಗಿಲ್ಲ. ಅದೇ ಕೆಲಸವನ್ನು ಸರ್ಕಾರ ಇವತ್ತು ಸಾರಿಗೆ ಇಲಾಖೆ ಮೇಲೆ ಅದರ ಕಣ್ಣು ಬಿದ್ದಿದೆ. ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ. ಏನು 1,000 ಕೋಟಿ 1,500 ಕೋಟಿ ಆದರೆ ಎಂಟೇರ್ ಅವ್ರ ಜೀವನನೇ ಸಾರ್ಥಕ. ಅಂದರೆ ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ನಿಗಮ ಅದು. ಸಿಬ್ಬಂದಿ ವೇತನದ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇದನ್ನು ನಾವು ನೋಡಿದಾಗ ಇಲ್ಲಿ ಸರ್ಕಾರಗಳು ಕೂಡ ನೋಡಿ, ಸರ್ಕಾರ ಹೆಂಗಂತಂದ್ರೆ ಯಜಮಾನ ಇದ್ದಂಗೆ. ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಅವ್ರ ಮಕ್ಕಳಿದ್ದಂಗೆ. ಅವರ ಕಷ್ಟ ನೋವು ತಿಳ್ಕೊಬೇಕಲ್ವಾ. ಇಲ್ಲಿ ಏನಾಗಿದೆ, ಕರ್ನಾಟಕ ಸರ್ಕಾರ ಸಾರಿಗೆ ನೌಕರರ 38 ತಿಂಗಳ ಬಾಕಿ ಮೊತ್ತವನ್ನು ಉಳಿಸ್ಕೊಂಡಿದೆ. ಅದು ಪರಿಷ್ಕರಣೆ, ವೇತನ ಪರಿಷ್ಕರಣೆ ಇರ್ಬೋದು, ಒಪ್ಪಂದಗಳು, ನೌಕರರ ಮತ್ತು ಸರ್ಕಾರದ ಮಧ್ಯೆ ಆಗಿರ್ತಕ್ಕಂಥ ಒಪ್ಪಂದಗಳ ಹಣವನ್ನು ಈ ಸರ್ಕಾರ ಉಳಿಸ್ಕೊಂಡಿದೆ 38 ತಿಂಗಳದು. ನಾನು ಕೇಳಿದೆ, ಏನು ಯಾಕೆ KSRTC ಅವರು ಇಷ್ಟೊಂದು ಸಾರ್ ಕಷ್ಟ ಇದೆ ಹಂಗೆ ಹಿಂಗೆ ಅಂತ ಹೇಳಿದಾಗ ನಾನು ಕೇಳಿದ್ರೆ ಅವ್ರು ಹೇಳ್ತಾರೆ, ಸಾರ್ 1 ಲಕ್ಷದಿಂದ 10 ಲಕ್ಷ ತನಕ ಸಿಬ್ಬಂದಿ ವೇತನ ಬರಬೇಕು. ನೋಡಿ ಇದು ಹೆಂಗಿದೆ. ವೇತನ ಕೊಡದೆ ನಾವು ಏನಕ್ಕೆ ಬದುಕ್ತಾ ಇದ್ದೀವಿ? ಹೋಗ್ಲಿ, ಸರ್ಕಾರಿ ನೌಕರಿ ಅನ್ನೋದು ಯಾಕೆ? ಅದನ್ನು ನೀವು ನಿಮ್ಮ ಸರ್ಕಾರಗಳು ಬರಲಿಕ್ಕೆ ಎಲ್ಲಾನು ಫ್ರೀಯಾಗಿ ಕೊಡ್ತೀವಿ ನಾವು ಅಂತ ನೀವು ಅಧಿಕಾರಕ್ಕೆ ಬಂದು ಕಷ್ಟಪಟ್ಟು ಓದಿ ಇನ್ನೊಂದು ಮಾರ್ಕೊಂಡು ಆ ಕೆಲಸಗಳು ಬಂದು ಕೂತ್ಕೊಂಡಿರ್ತಕ್ಕಂಥ ಸಿಬ್ಬಂದಿ ವೇತನವನ್ನು ಕಡಿತಕ್ಕಂಥದ್ದು ಅಥವಾ ಅದನ್ನು ತಡೆ ಹಿಡಿತಕ್ಕಂಥದ್ದು ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದು? ಸರ್ಕಾರ ಪರಮೋಚ್ಚ ನಾಯಕ, ಓಕೆ, ಬಟ್ ಸರ್ಕಾರಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗಲ್ವಾ? ಮತ್ತೆ ಮೊನ್ನೆ ಕೋರ್ಟ್ಗೆ ಹೋಗಿದ್ದೀರಾ. ಮಾನ್ಯ ಕೋರ್ಟ್ಗಳು ಕೂಡ ದಯವಿಟ್ಟು ಕೋರ್ಟಲ್ಲಿ ಭಗವಂತ ಇರ್ತಾನೆ, ದೇವ್ರ ಕಣ್ತೆರಿಬೇಕು. ಸಾರ್, ಈ KSRTC ಅವ್ರ ಮೇಲೆ ಒಂದು ಸ್ವಲ್ಪ ಕರುಣೆ ಇರಲಿ ಕೋರ್ಟ್ಗಳಿಗೆ. ನಾವು ಕೋರ್ಟನ್ನು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ, ಪ್ರಾರ್ಥನೆ ಮಾಡ್ಬೋದು, ಅದಕ್ಕಿಂತ ಮಿಗಿಲಾಗಿ ಏನು ಮಾಡಲ್ಲ. ಭಗವಂತ ತುಳಿದ್ರೆ ಏನು ಮಾಡ್ತಾನೆ? ಅಲ್ಲ, ಅದೊಂದು ಫೀಲು. ಈಗ ನನಗೆ ಯಾವುದೋ ಒಂದು ಚಿಕ್ಕ ಕತೆ ನೆನಪಾಗುತ್ತೆ. ಈ ರಾಮ ಈ ಅಳಿಲು ಅದೇ ಸೀತೆಯನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ರಾವಣಾಸನ ಅದಕ್ಕೆಲ್ಲ ಕಟ್ಟೆ ಹತ್ರ ಕಟ್ಟಬೇಕಾದ್ರೆ ಅವ್ರವ್ರ ಸೇವೆ ಅವ್ರದ್ದು. ಅಲ್ಲಿ ಈ ಅಳಿಲು ಸೇವೆ ಮಾಡ್ತಾ ಇತ್ತಂತ. ಅದ್ರ ಸೇವೆ ಅನ್ನೋದು ಮರಳು ಹಿಂಗೆ ನೀರಲ್ಲಿ ಹಾಕ್ಕೊಂಬರೋದು, ತುಂಬಿಸ್ಕೊಂಬರೋದು, ಮಣ್ಣು ಮೆತ್ಕೊಂಡ್ಮೇಲೆ ಅದು ಉದುರಿಸ್ಬಿಟ್ರೆ ಮಣ್ಣು ಆ ಗುಣಿಗಳಿರ್ತಾವಲ್ಲ ಮುಚ್ಚೋಗ್ತವೆ ಅಂತಕ್ಕಂಥ ಕೆಲಸ ಅದು ಮಾಡ್ತಾ ಇತ್ತು, ಮುಚ್ಚುತ್ತೆ ಅಂತ ಆ ಗುಣಿಗಳನ್ನ. ಆದರೆ ಈ ತಿರುಗಾಡ್ಬೇಕಾದ್ರೆ ಏನಾಗುತ್ತೆ, ಒಂದ್ಸತಿ ರಾಮನ ಕೈಗೆ ಸಿಗಾಕೊಂಡ್ಬಿಡುತ್ತೆ, ಕಾಲು ಕೆಳಗಡೆ. ರಾಮ ತುಳಿದು ಬಿಡ್ತಾನೆ ಅಲ್ಲಿನ. ಪಾಪ ಅದು ಕಿರ್ಚಂಗಿಲ್ಲ, ಏನು ಮಾಡಂಗಿಲ್ಲ. ಏನೋ ಒಂದು ಸ್ವಲ್ಪ ರಾವಣಿಗೆ ಏನೋ ಒಂದು ಅನಿಸ್ತದೆ. ಅವಾಗ ಸ್ವಲ್ಪ ಕಾಲೆತ್ತು ನೋಡಿದ್ರೆ ಅಳಿಲು ತುಳಿದಾಕ್ಬಿಟ್ಟವ್ರೆ ರಾಮಚಂದ್ರ. ಅವಾಗ ಕೇಳ್ತಾನೆ, ಏನು ಈ ಥರ ಮಾಡ್ಬಿಟ್ಟು ಒಂಚೂರು ಏನಾರು ಕೂಗಾಡಿದ್ರೆ ನನ್ನ ಕಾಲು ಎತ್ತಾ ಇದ್ನಲ್ಲ. ಅವಾಗ ಅಳಿಲ್ಲ ಅಂತದೆ, ಸ್ವಾಮಿ, ಬೇರೆ ಯಾರೋ ತುಳಿದಿದ್ರೆ, ರಾಕ್ಷಸರು ತುಳಿದಿದ್ರೆ
ಬೇರೆ ಇನ್ಯಾರು ಸಾಮಾನ್ಯ ಜನ ತುಳಿದಿದ್ರೆ ಏನೋ ಕೂಗ್ಬೋದಾಗಿತ್ತು, ನೀವು ಕಾಪಾಡ್ತಾ ಇದ್ರಿ. ಭಗವಂತನೇ ತುಳಿದ್ರೆ ಯಾರನ್ನು ಕೂಗೋದು? ಈ ಕರ್ನಾಟಕದ ಪರಿಸ್ಥಿತಿ ಆ ಥರ ಆಗಿದೆ ಅವ್ರದ್ದು. ಅವ್ರನ್ನ ಕೋರ್ಟೇ ತುಳಿದ್ರೆ ಸಾರಿಗೆ ನೌಕರರಿಗೆ ವೇತನಗಳು ಕೊಡಬೇಕು. ಸಾರಿ, ಸ್ವಲ್ಪ ಎಮೋಷನ್ ಇದೆ. ವೇತನ ಕೊಡಬೇಕು. ಸರ್ಕಾರದ ಮಟ್ಟಕ್ಕೆ ನೀವು ಅರ್ಥ ಮಾಡ್ಕೊಳ್ದೇನೆ ಕೋರ್ಟ್ಗಳ ತನಕ ಹೋದ್ರೂ ಕೂಡ ಅಲ್ಲಿನ ರಾಮ ತುಳಿದಂಗೆ ಕೋರ್ಟ್ಗಳು, ನ್ಯಾಯಾಲಯಗಳೇ ಸಿಬ್ಬಂದಿನ ತುಳಿದ್ರೆ ಮತ್ತೆ ಯಾರ ಹತ್ರ ಹೋಗ್ತಾರೆ ಅವರು? ಯಾರ ಹತ್ರ ಹೋಗಿ ಕೇಳೋದು? ಬೇರೆ ಸಪ್ರೇಟ್ ಕಾನೂನು ಇದೆಯಾ ಅವ್ರಿಗೆ? ಜಾಸ್ತಿ ಮಾತಾಡಿದ್ರೆ ಎಸ್ಮಾ ಅಂತೀರ, ಜೈಲ್ಗೆ ಹಾಕ್ತೀವಿ ಅಂತೀರ, ವೇತನ ಕಡಿತೀವಿ ಅಂತೀರ. ಮತ್ತೆ ಯಾರ ಹತ್ರ ಹೋಗ್ತಾರೆ ಅವರು? ಇದು ದೊಡ್ಡ ಪ್ರಶ್ನೆ. ದಯವಿಟ್ಟು ಈ ಒಂದು ದರಿದ್ರ ವ್ಯವಸ್ಥೆ ಹೋಗ್ಬೇಕು ಸರ್. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಸಂಘಟನೆಗಳು ಮಾಡಿ ಸಂಘಟನಾತ್ಮಕವಾಗಿ ನಿಮ್ಮ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿ. ನೀವು ಸರ್ಕಾರಗಳು ಇವತ್ತು ಅವನ್ನ ಕಿತ್ಕೊಂತ ಇದೆ. 4 ನಿಗಮಗಳು, ಅದಕ್ಕೆ ಅಧ್ಯಕ್ಷರು ಇರ್ತಾರೆ. ಇಷ್ಟು ಅವರು ಕೂಡ ಯಾವ ಥರ ಅಧ್ಯಕ್ಷರು, ಯಾವ ಥರ ಅದು ನಿಗಮ, ಅದೊಂದು ಯಾವ ಥರ ನಡೀತಾ ಇದೆ ಹೋಗ್ಲಿ, ಅಲ್ಲಿ ಪ್ರೋಸೆಸ್ ಏನಿದೆ? ಸರ್ಕಾರ ಏನಾದ್ರು ಕಮಿಟ್ಮೆಂಟ್ ಇದ್ದೀರಾ ನೀವು? ಮತ್ತೆ ರಾಜೀನಾಮೆ ಕೊಡೋಕ್ಕಾಗಲ್ಲ. ಕೊಟ್ಟು ಆಯ್ತು, ಕೊಟ್ರೆ ಇವ್ರು ಹೊಟ್ಟೆ ಪಾಡು, ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇರ್ತವೆ. ರಾಜೀನಾಮೆ ಎಲ್ಲರನ್ನೂ ಕೊಡಿ ಅಂತ ಹೇಳಕ್ಕಾಗಲ್ಲ. ಆದ್ರೂ ಒಂದು ಸಮರ್ಥ ನಾಯಕತ್ವ ಬೇಕಲ್ವಾ? ಸರ್ಕಾರ ಸುಪ್ರೀಮಾ? ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರ ರಾಜರು ಅಂದ ಮೇಲೆ ಅಂದ್ರೆ ನಾವು ಓಟ್ ಹಾಕಕ್ಕೆ ಮಾತ್ರ ಸೀಮಿತನಾ? ಅವತ್ತು ನೈಟ್ ಮಾತ್ರ ರಾಜರ? 5 ವರ್ಷ ಗೆದ್ದವರು ಸುಪ್ರೀಮ ಇಲ್ಲಿ? ಇಲ್ವಲ್ಲ. ಮುಖ್ಯಮಂತ್ರಿಗಳ ಕೈಯಲ್ಲಾಗಿಲ್ಲ, ಉಪಮುಖ್ಯಮಂತ್ರಿಗಳ ಕೈಯಲ್ಲಾಗಿಲ್ಲ. ಇದೇ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಸಾರಿಗೆ ಇಲಾಖೆಗೆ ತುಂಬಾ ಅನ್ಯಾಯ ಮಾಡಿದೆ, ನಾವು ಬಂದ್ರೆ ನಿಮ್ಗೆ ನ್ಯಾಯ ಮಾಡ್ತೀವಿ, ನಿಮ್ಮೆಲ್ಲ ಕಷ್ಟಗಳು ನಾನು ಸಾಲ್ವ್ ಮಾಡ್ತೀನಿ. ಈ ಉತ್ತರ ಕುಮಾರ ಪೌರುಷ ಅಧಿಕಾರಕ್ಕೆ ಬಂದ್ರೆ ಸತ್ತೋಗಿರ್ತದೆ. ಆ ಪೌರುಷ ಇವತ್ತಿಲ್ಲ. ಇವತ್ತು ಯಾವ ಉಪಮುಖ್ಯಮಂತ್ರಿನೂ ಇಲ್ಲ, ಮುಖ್ಯಮಂತ್ರಿನೂ ಇಲ್ಲ, ಯಾರು ಇಲ್ಲ, ಯಾರು ಸಚಿವರು ಇಲ್ಲ. ಅವರವರ ಕರ್ಮಗಳು ಅವರು ಏನೋ ಅವ್ರ ಇಂಟೆನ್ಷನ್ ನಮಗೆ ಗೊತ್ತಾಗಲ್ಲ, ಒದ್ದಾಡ್ತಾವ್ರೆ. ಇವತ್ತು ಫ್ರೀ ಬಸ್ಸುಗಳು ಕೊಟ್ಟು ಆ ಫ್ರೀ ಬಸ್ಸುಗಳಿಗೆ ಬಸ್ಸುಗಳು ಕರೆಕ್ಟ್ ಆಗಿಲ್ಲ, ಕಂಡೀಷನ್ಸ್ ಇಲ್ಲ ಬಸ್ಸುಗಳು. ಎಷ್ಟು ಲಾಸ್ ಇದೆ ರಾಜ್ಯಕ್ಕೆ. ನೀವು ಅರ್ಧ ಹಾಳು ಮಾಡಿ, ಈ ಗ್ಯಾರಂಟಿಗಳಿಂದ ಅರ್ಧ ಹಾಳು ಮಾಡಿ ರಾಜ್ಯನ ಹೋಗ್ಲಿ. ಗ್ಯಾರಂಟಿ ಆಯ್ತು, ಒಂದು ಮಾಡ್ರಿ. ಈಗ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ರ, ಒಪ್ಕೊಳ್ಳೋಣ. ನಿಮ್ದು 5 kg ಅಂತೀರ, ಕೇಂದ್ರ ಸರ್ಕಾರದ 5 kg, 10 kg. ಆ 10 kg ನಿಮ್ಮ ಅಕೌಂಟಲ್ಲಿ ಹಾಕೊಳ್ಳಿ, ಒಳ್ಳೆ ಹೆಸರು ಬರಲಿ, ಸಮಸ್ಯೆ ಇಲ್ಲ. ಮತ್ತೆ ಈಗ ಸಾರಿಗೆ ಬಸ್ಸುಗಳು ಫ್ರೀ ಮಾಡಿದ್ದೀರ. ಇದರಿಂದ ಅಟ್ಲೀಸ್ಟ್ ಆ ಹೆಣ್ಮಕ್ಳಿಗೆ ಫ್ರೀ ಮಾಡಿರೋ ದುಡ್ಡಲ್ಲಾದ್ರೂ ಇವ್ರು ಕೊಡ್ಬೋದಾಗಿತ್ತಲ್ಲ. ಇದು ತುಂಬಾ ಅನ್ಯಾಯ ಸರ್. ಒಬ್ಬ ನಮ್ಮಿಬ್ಬರಿಗೆ ಕೆಲಸಗಾರರು ನಮ್ಮ ಮನೆಗೆ ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ ಕೂಲಿಗೆ ಅಂದ್ರೆ, ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬನಿಗೆ ನೀರು ಕೊಟ್ಟು ಒಬ್ಬನಿಗೆ ಮಜ್ಜಿಗೆ ಕೊಟ್ಟರೆ ಮಧ್ಯಾಹ್ನ ಹೆಂಗಿರುತ್ತೋ ಹಂಗಿರುತ್ತೆ ಇದು. ಸಾರಿಗೆ ಸಿಬ್ಬಂದಿಗೆ ಅವ್ರ ಕೆಲಸ ಬಿಟ್ರೆ ಬೇರೆ ಅಡಿಷನಲ್ ಕೆಲಸ ಅವ್ರಿಗಿಲ್ಲ. ಅವ್ರ ಅಪ್ಪ ಸತ್ನೋ, ಅವ್ರ ಅಮ್ಮ ಸತ್ರೋ, ಮಕ್ಕಳಿಗೆ ಏನಾಯ್ತು, ನೀವು ಕೊಡೋ ಪರ್ಮಿಷನ್ ಕಾಯ್ಬೇಕು. ಅಲ್ಲಿ ಬೇರೆ ರಾಜಕೀಯ, ಎಲ್ಲ ಸತ್ತೋಗ್ತೀವಿ. ಯಾರು ಪರ್ಮನೆಂಟ್ ಅಲ್ಲ ಭೂಮಿ ಮೇಲೆ. ಅಟ್ಲೀಸ್ಟ್ ಕಿಂಚಿತ್ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಬೇಕು. ಮೇಲಾಧಿಕಾರಿಗಳು ಕೂಡ ಅಷ್ಟೇ, ಅವ್ರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ. ಅವ್ರದ್ದು ಬಿಲ್ಡಪ್, ಯಾವನಿಗೆ ಅಧಿಕಾರ ಕೊಟ್ಟರೆ ಅವ್ರದ್ದು ಬಿಲ್ಡಪ್ ಆದ್ರೆ ಇನ್ನೇನು ಮಾಡೋಕ್ಕಾಗ್ತದೆ? ಅಟ್ಲೀಸ್ಟ್ ನಾವು ಒಂದೇ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಅಣ್ಣತಮ್ಮಂದ್ರು ಇದ್ದಂಗೆ. ನಮ್ಮ ಮಕ್ಕಳಲ್ಲ ಸರ್, ನಮಗಿಂತ ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಮಗೆ ತಂದೆ ತಾಯಿಗೆ ಸಮಾನ. ಕೆಳಗಿದ್ದ ಸಿಬ್ಬಂದಿ ಅವ್ರಿಗೆ ಮಕ್ಕಳು ಸಮಾಂತರ ಇರಬೇಕು. ಅವರೆಲ್ಲ ಕಿತ್ತಾಡ್ಕೊಂಡು ಸಾಯ್ತಾರೆ ಸಾರಿಗೆ ಇಲಾಖೆಯಲ್ಲಿ. ಇನ್ನು ಒಗ್ಗಟ್ಟೆಲ್ಲಿ ಬರ್ತದೆ? ಒಬ್ಬ ಮಾಡಬೇಕು ಅಂತಾನೆ ಪ್ರತಿಭಟನೆ, ಇನ್ನೊಬ್ಬ ಸರ್ಕಾರಕ್ಕೆ ಕಮಿಟ್ಮೆಂಟ್ ಆಗಿರ್ತಾರೆ. ನಮಗೆ ಗೊತ್ತಿಲ್ಲ ಆ ವಿಚಾರಗಳು. ಇಲ್ಲಾಂದ್ರೆ ನಿಮ್ಮ ಕಷ್ಟ ಯಾಕೆ ಇಷ್ಟು ಈ ಮಟ್ಟ ತನಕ ಆಗ್ತಾ ಇತ್ತು? ಇದ್ರ ಬಗ್ಗೆ ವಾಸ್ತವವಾಗಿ ಮಾತಾಡಿದ್ರೆ ಆಗಲ್ಲ. ಮತ್ತೆ ಏನಿದಕ್ಕೆ ನ್ಯಾಯ? 4 ನಿಗಮಗಳು ಬಿದ್ದವಲ್ಲ, ಈಗ ಉಳಿಸೋರು ಯಾರದನ್ನ? ಪ್ರತಿಭಟನೆಗಳು ಮಾಡಂಗಿಲ್ಲ. 4 ವರ್ಷದ ವೇತನ ಒಪ್ಪಂದ ಬಾಕಿ ಹಂಗೆ ಐತೆ. ಇನ್ನು ಸೇವಾ ನಿರ್ವಹಣಾ ಕಾಯ್ದೆ ಅಂತ ಒಂದಿದೆ,
ಜಾಸ್ತಿ ಮಾತಾಡಿದ್ರೆ ಅರೆಸ್ಟ್ ಮಾಡ್ತಕ್ಕಂಥದ್ದು, ಸಂಬಳಗಳು ಕಟ್ ಮಾಡ್ತಕ್ಕಂಥದ್ದು, ಕೆಲಸಗಳು ಕೊಡದೇ ಇರತಕ್ಕಂಥದ್ದು, ಅಥವಾ ಅವ್ರಿಗೆ ಯಾವ ರೂಟ್ ಮ್ಯಾಪ್ ಇದೆಯಲ್ಲ ಅದು ತೋರಿಸದೇ ಇರತಕ್ಕಂಥದ್ದು, ಇವ್ರದ್ದು ಮತ್ತು ಇವ್ರ ಮೇಲಾಧಿಕಾರಿಗಳು ಇವ್ರ ಮೇಲೆ ಒತ್ತಡ, ಅವ್ರೇನೋ ಹೇಳಿರ್ತಾರೆ, ನನಗೆ ಸಿಕ್ಕಿದ್ರೆ ಸಾಕು ಅಮೌಂಟ್, ನೀವು ಮಿಕ್ಕಿದವ್ರು ಹಾಳಾಗಿ ಹೋಗ್ಲಿ, ಇವೆಲ್ಲ ನಡೀತಾ ಇರ್ತವೆ ಮೋಸ್ಟ್ಲಿ ಅಲ್ಲಿ. ಎಷ್ಟು ವರ್ಷ ಅಂತ ಯಾವ ಸರ್ಕಾರ ಬಂದರೂ KSRTCಗೆ ಇದೇ ಗತಿನ? ಯಾವುದೇ ಸರ್ಕಾರ ಬರಲಿ, ಅದು BJP, ಕಾಂಗ್ರೆಸ್ಸು, JDS, ಏನಾಗುತ್ತೆ ಅದೇನು? ಆವತ್ತು ಹೇಳ್ತಾ ಇದ್ರು 1,000 ಕೋಟಿ ಸಾರ್, ನೀವು ಗೃಹಲಕ್ಷ್ಮಿ ಕೊಡೋದೇ 2,500 ಕೋಟಿ ಒಂದು ತಿಂಗಳು, 38 ತಿಂಗಳ ಹಣ, ಕಷ್ಟಪಟ್ಟರು ದುಡ್ಡು ಅದು. ಒಬ್ಬ ಮಗಳಿಗೆ ಮದುವೆ ಮಾಡಬೇಕಾಗಿರ್ತದೆ, ಮಗನಿಗೆ ಮಾಡಬೇಕಾಗಿರ್ತದೆ, ಇಲ್ಲ ಅಂತಂದ್ರೆ ಜಮೀನು ಏನೋ ಒಂದು ಸೈಟ್ ತಗೊಳ್ಳೋಣ ಅಂತಿರ್ತದೆ, ಅವ್ರ ಆಸೆಗಳಿರ್ತವೆ. ನೀವು ಯಾವಾಗ ಕೊಡ್ತೀರಾ? ನಿಂತೋದ್ಮೇಲೆ ಕೊಡ್ತೀರಾ, ಇಲ್ಲ ಅವ್ರು ಸತ್ತೋದ್ಮೇಲೆ ಕೊಡ್ತೀರಾ? ಎಷ್ಟೋ ಜನ KSRTC ಡಿಪಾರ್ಟ್ಮೆಂಟಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆ. ನಾನು ಸುಮಾರು ಜನನ ಗಮನಿಸ್ತಾ ಇರ್ತೀನಿ. ಅಷ್ಟು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್. ಅವ್ರೇನು ಸರ್ಜರಿ ಮೇಜರಾಗಿ ಹೋಗ್ತಾರೆ, ಒಂದು ವಾರ ಕೂಡ ಇರಲ್ಲ ಸರ್ ಆಸ್ಪತ್ರೆಗಳಲ್ಲಿ. ವಾಯ್ಸ್ ಹೋಯ್ತಂದ್ರೆ ಪೂರಾ ಅದು ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಬಂದ್ಬಿಟ್ಟು ದಿಢೀರಂತ ನೀವೇನೋ ಟೈಮ್ ಕೊಟ್ಟಿರ್ತಾರೆ, ಮಿಲ್ಟ್ರಿ ಥರ ಒಂದಿಷ್ಟು ದಿನ, ಆಮೇಲೆ ಅವರು ಜಾಬ್ಗೆ ಹತ್ತು ಬಿಡ್ತಾರೆ. ಹಾರ್ಟ್ ಅಟ್ಯಾಕ್, ಬರೀ ಅದೇ ಕೆಲಸ ಅವ್ರದ್ದು ಪಾಪ. ಆ ಸಾರ್ ಬಸ್ ಓಡಿಸ್ತಕ್ಕಂಥ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್, ಅದು ಬೇರೆ ಏನು ಕೆಲಸ ಇದೆ ಅವ್ರಿಗೆ ಹೇಳಿ? ಮನೋರಂಜನೆ ಇದೆಯಾ? ಬೇರೆ ಎಲ್ಲರೂ ಸುತ್ತು ಬರೋಣ ಅಂತಿದೆಯಾ? ಏನು ಫೀಲಿಂಗ್ಸ್ ಇಲ್ಲ. ಎಲ್ಲ ನೋಡ್ರಿ, ನಮ್ಮ ದೇಶದಲ್ಲಿ ಸಾರಿಗೆ ಇಲಾಖೆ ಅಷ್ಟು ಕೆಟ್ಟ ಇಲಾಖೆ ಇನ್ನೊಂದಿಲ್ಲ. ಅಂದ್ರೆ ಆ ಸಿಬ್ಬಂದಿಗೆ, ಜನಕ್ಕಲ್ಲ. ಎಷ್ಟೋ ಜನ್ಮಗಳ ಶಾಪ ಮಾಡ್ಕೊಂಡ್ರೆ ಆ ಕೆಲಸ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಯಾರು KSRTC ಮತ್ತೆ ಇದು ಡ್ರೈವರ್ ಮತ್ತೆ ಕಂಡಕ್ಟರ್ ಕೆಲಸ ಮಾಡ್ತಾರೋ ಅದು ಪಾಪದ ಕೆಲಸ, ಅದು ಪುಣ್ಯದ ಕೆಲಸ ಅಲ್ಲ. ಪುಣ್ಯ ಮಾಡಿದವ್ರಿಗೆ ಆ ಕೆಲಸ ಸಿಗಲ್ಲ, ನನಗೆ ಗೊತ್ತಿದ್ದಂಗೆ. ಆ ಮಟ್ಟದಲ್ಲಿದೆ ಇಲ್ಲಿ. ಹಾರ್ಟ್ ಅಟ್ಯಾಕ್ ಆಯ್ತು ಒಬ್ಬ ಡ್ರೈವರ್ ನಮ್ಮ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ ಇಷ್ಟು ವರ್ಷಗಳಿಂದ ಒಬ್ಬ ಡ್ರೈವರು ಯಾವುದಕ್ಕೋ ಒಂದು ಇದಕ್ಕೆ ಗುದ್ದು ಬಿಟ್ಟ, ಇಲ್ಲ ಆಕ್ಸಿಡೆಂಟ್ ಆಯಿತು, ಸುಮಾರು ಒಂದು 30 ಜನ, 100 ಜನ, 50 ಜನ ಬಸ್ಗಳಲ್ಲಿ ಅಲ್ಲಲ್ಲಿ ಸತ್ತರು. ಈ ಥರ ಕೇಸ್ಗಳಿದ್ದಾವೆ ಇಲ್ವಲ್ಲ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಮೂಮೆಂಟ್ ಗೊತ್ತಾದ್ರೆ ಸೈಡಿಗೆ ನಿಲ್ಲಿಸ್ಬಿಟ್ಟು ಅವ್ರು ಸತ್ತೋಗ್ತಾರೆ. ಅದನ್ನು ಸರ್ಕಾರಗಳು ಅರ್ಥ ಮಾಡ್ಕೊಬೇಕು. ಪರಿಸ್ಥಿತಿಗಳು ಹಿಂಗೆ ಇರಲ್ಲ ಸರ್, ಕಷ್ಟ ಇರ್ತವೆ ಎಲ್ಲರಿಗೂ. ಅಲ್ಲ ಸಾರಿ, ಈ ಹೈಕೋರ್ಟ್ಗೆ ಇವರು ಅಪೀಲ್ ಹೋಗ್ಬೋದಾಗಿತ್ತು. ಯಾರು? ಸಾರಿಗೆ ನೌಕರು ಹೋಗಿ, ಸ್ವಾಮಿ ನಮ್ಗೆ ಈ ಥರ ಅನ್ಯಾಯ ಆಗಿದೆ, ಜಾಸ್ತಿ ಮಾತಾಡಿದ್ರೆ ಎಸ್ಮಾ ಅಂತಾರೆ, ಇಲ್ಲ ವೇತನ ಕಡಿತ ಅಂತಾರೆ, ನಮ್ಮದು ವ್ಯವಸ್ಥೆ ಸರಿ ಇಲ್ಲ, ನೀವಾದರೂ ಸರ್ಕಾರಕ್ಕೆ ಒಂದು ಆದೇಶ ಮಾಡಿ. ನಾವು ಕೇಳ್ತಾ ಇರೋದು ಬರೀ ಸಂಬಳ, ಬೇರೆ ಏನು ಕೇಳ್ತಾ ಇದ್ದೀವಿ? ಏನಿಲ್ಲ. ನಮಗೆ ಬರಬೇಕಾಗಿರ್ತಕ್ಕಂಥ ಸಂಬಳವನ್ನು ಕೊಡಿ ನೀವು, ಇಷ್ಟನ್ನು ಕೇಳಬೇಕು. ಯಾರು ಅಪೀಲ್ ಹೋಗ್ತಾರೆ? ಕೋರ್ಟ್ಗೆ ಯಾಕೆ ಮಾನ್ಯ ಮಾಡ್ತಾ ಇಲ್ಲ ಅದನ್ನ? ಸರ್ಕಾರದ ಪರ ನೀವು ಇದನ್ನು ಮಾಡಬೇಡಿ, ಪ್ರತಿಭಟನೆ ಮಾಡಬೇಡ್ರಿ, ನಿಜ ಕರೆಕ್ಟ್ ಇದೆ. ನೀವು ಸ್ಟ್ರೈಕ್ ಬಂದರೆ, ನೀವು ಡಾಕ್ಟರ್ಸು, ಈ ದೇಶದಲ್ಲಿ ಏನಾದ್ರು ಸಾರಿಗೆ ಸಿಬ್ಬಂದಿ ಮತ್ತು ಡಾಕ್ಟರ್ಸ್ ಬೀದಿಗೆ ಬಂದ್ಬಿಟ್ರೆ ತುಂಬ ಕಷ್ಟ ಇದೆ ಸರ್. ಪ್ರಾಣಗಳು ಹೋಗ್ತವೆ, ಎಷ್ಟೋ ಜನ ಪ್ರಯಾಣ ಮಾಡಬೇಕಾಗಿರ್ತದೆ, ಎಷ್ಟೋ ಜನ ಎಲ್ಲಿಗೋ ಹೋಗ್ಬೇಕಾಗಿರ್ತದೆ, ಜನಸಾಮಾನ್ಯರ ಪ್ರೀತಿ ಗಳಿಸ್ಬೇಕಾಗಿದೆ. ಕರೆಕ್ಟ್ ಹೇಳ್ತೀನಿ, ನಾನು ಒಪ್ಕೊಂತೀನಿ. ನೀವು ಉಳ್ಕೊಬೇಕಲ್ಲ. ಮತ್ತು ಈ ಪುಕ್ಕಟ್ಟೆ ಪ್ರಚಾರಗಳು, ಪುಕ್ಕಟ್ಟೆ ಉಪದೇಶಗಳು ಬೇಕಾಗಿಲ್ಲ. ಇಲ್ಲಿ ಸಂಬಳ ಕೊಟ್ಟು ದುಡಿಸ್ಕೊಳ್ಳಿ, ದುಡಿಯಕ್ಕೆ ರೆಡಿಯಾಗಿದ್ದಾರಲ್ಲ ಅವರು ಸಿಬ್ಬಂದಿ. ಏನೋ ಓಟಿನೋ ಏನೋ ಕೊಡ್ತಿರಲ್ಲ, ಹೋಗ್ತಾ ಇರ್ತಾರೆ ಹಾಕೊಂಡು, ಎಷ್ಟ ಕೆಲಸಗಳು ಮಾಡ್ತಾರೆ. ಅವ್ರನ್ನ ನೀವು ಇಂಪ್ರೆಸ್ ಮಾಡಬೇಕು. ಸರ್ಕಾರ ಯಾವ ಮಟ್ಟದಲ್ಲಿ ಸಿಬ್ಬಂದಿಗಳನ್ನ ನಮ್ಮ ಸಿಬ್ಬಂದಿ ಅನ್ಕೊಂಡಿದೆಯೋ ಗೊತ್ತಿಲ್ಲ, ಆದರೆ ಕರ್ನಾಟಕದ ಪ್ರತಿಯೊಬ್ಬ KSRTCಯಲ್ಲಿ ಇರ್ತಕ್ಕಂಥ ಡ್ರೈವರು ಮತ್ತು ಕಂಡಕ್ಟರು ಆ ಸಾರಿಗೆಯನ್ನು ಅವ್ರ ಮನೆ ಥರ ನೋಡ್ಕೊಂಡಿದ್ದಾರೆ ಅವರು. ನಿಜ ಫ್ಯಾಕ್ಟ್ ಇದು. ಅವ್ರು ಬೇರೆ ಏನು ಇಂಟೆನ್ಷನ್ ಇಲ್ಲ, ಬಡ್ಡಿ ವ್ಯಾಪಾರಗಳಿಲ್ಲ, ರಾಜಕೀಯ ಇಲ್ಲ, ಯಾವುದಿಲ್ಲ. ಬಸ್ ಆಯಿತು, ಅವರಾಯಿತು, ಇನ್ನೊಂದಾಯಿತು.
ಬಸ್ಸು, ಎದ್ರೆ ಬಸ್ಸು, ನಿಂತರೆ ಬಸ್ಸು, ಈ ಥರ ಅವನು ಉಳಿಸ್ಕೊಬೇಕಾಗಿದೆ ಇವತ್ತು ಸರ್ಕಾರ. ದಯವಿಟ್ಟು ಅವ್ರ ಮೇಲೆ ಕರುಣೆ ತೋರಿಸಿ, ಫುಲ್ ಸೆಟ್ಲ್ಮೆಂಟ್ ಮಾಡಿ. ಆಗಲಿಲ್ಲ ಅಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡಿ. ನಾನು ಹೇಳ್ದಂಗೆ ಬೆಸ್ಟ್. ನಾನು ತುಂಬ ಆರ್ಟ್ಫುಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ರಾಜೀನಾಮೆ ಕೊಟ್ಬಿಡಿ ಸರ್. ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಮಾಡಿ, ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ಗಳನ್ನು ಕೊಟ್ಟು ಇವತ್ತು KSRTC ಅವ್ರನ್ನ ಆ ಮಟ್ಟಕ್ಕೆ, ಪ್ರತಿಯೊಂದು ಸರ್ಕಾರನೂ ಅವ್ರನ್ನ ಇಷ್ಟೊಂದು ಹೀನಾಯವಾಗಿ ಬಳಸ್ಕೊಂಬಾರ್ದು. ಇರ್ತಾವೆ ಸಣ್ಣ ಪುಟ್ಟ, ಅವ್ರು ಹೇಳಿದ್ದಕ್ಕೆಲ್ಲ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೂ ಕಷ್ಟ ಇದೆ. ನೀವೇನೇನೋ ಗ್ಯಾರಂಟಿಗಳು ಕೊಟ್ಟಿದ್ದೀರ, ನಿಮ್ಮವೂ ಉಳಿಸ್ಕೊಬೇಕಾಗಿದೆ. ನಾನು ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಲ್ಲ, ಡಿನೈಡ್ ಮಾಡೋಕ್ಕೆ ಹೋಗಲ್ಲ. ಎಲ್ಲನೂ ನಾವು ಹತ್ರದಿಂದ ನೋಡಿದ್ವಿ. ಸಮಾಜನೇ ಅಂದರೆ ಹಾಗೆ, ಸರ್ಕಾರಕ್ಕೊಂದು ಇಲಾಖೆಗಳು, ಅದರಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ, ಇದ್ರ ಬಗ್ಗೆ ನನಗೆ ಐಡಿಯಾ ಇದೆ. ತುಂಬ ಡಿನೈಡ್ ಆಗಿ ನೀವು ನಿಲ್ಲಿಸ್ಬಿಡಿ, ಎಲ್ಲ ಫ್ರೀ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ. ನಾನು ಹೇಳ್ತಾ ಇಲ್ಲ, ಅಕ್ಕಿ ಕೊಡಿ, ಆ 2,000 ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಅದು ಕೊಟ್ಕೊಳ್ಳಿ, ಇನ್ನು ಮಿಕ್ಕಿದವ ಆದರೂ ನಿಲ್ಲಿಸಿ. ನಿಮ್ಮ ಕೈಯಲ್ಲಿ ಆಗಲ್ಲ ಸರ್, ನಿಮ್ಮ ಕೈಯಲ್ಲಿ ಆಗಲ್ಲ. ದಬ್ಬಾಳಿಕೆ ಜಾಸ್ತಿ ವರ್ಷ ನಡೆಯಲ್ಲ. ಸರ್ಕಾರಗಳು ಇವತ್ತಿರ್ತವೆ, ಹೋಗ್ತವೆ. ಅಟ್ಲೀಸ್ಟ್ ಆ ಮನೆಗಳು ನಡೆಸ್ಕೊಬೇಕು. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನಮ್ಮ ಇಲಾಖೆ ತುಂಬ ನೆಮ್ಮದಿಯಾಗಿರುತ್ತೆ, ನಮ್ಮ ಹೆಂಡತಿ ಮಕ್ಕಳು ಊಟ ಮಾಡ್ತಾರೆ. ಇಷ್ಟಾದರೂ ಅವ್ರು ಯೋಚನೆ ಮಾಡಬೇಕಲ್ವಾ? ಶಾಪಗಳು ಯಾಕೆ? ತಟ್ಟೆಗಳು ಕೊಡ್ತಾರೆ. ಭಿಕ್ಷುಕರ ಎಂಪ್ಲಾಯೀಸ್ ಸರ್ ಅವರು, ಸರ್ಕಾರಿ ಎಂಪ್ಲಾಯೀಸ್ಗೆ ನೀವು ತಟ್ಟೆ ಕೊಟ್ಟರೆ ದೇವರು ನಿಮ್ಮನ್ನು ಯಾರನ್ನೂ ಕೂಡ ಮೆಚ್ಚಲ್ಲ. ಕೋರ್ಟ್ಗಳಿಗೆ ಒಂದು ಕಡೆ ಹೋಗ್ಬಿಟ್ಟು ಒಂದು ಕಿವಿಯಲ್ಲಿ ಹೇಳಿದರೆ ಇಂಥ ಜಡ್ಜ್ಮೆಂಟ್ಗಳು ಕೊಡ್ತಾರೆ, ಎರಡನೇ ಕಿವಿಯಲ್ಲಿ ಹೇಳ್ಬೇಕಲ್ವಾ? ಸರ್ಕಾರ ಒಂದು ಕಿವಿಯಲ್ಲಿ ಹೇಳಿದ್ರೆ KSRTC ಇನ್ನೊಂದು ಕಿವಿಯಲ್ಲಿ ಕೇಳಬೇಕಲ್ವಾ? ಆ ಕೆಲಸ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ನಿಮ್ಮ ಇಂಟೆನ್ಷನ್ ಮಾತ್ರ ಹೇಳ್ತೀರ ಕೋರ್ಟಿಗೆ, ಈ ಥರ ಇದೆ, ಅವರು ಮುಷ್ಕರ ಮಾಡಿದ್ರೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ. ಎಸ್, ಕರೆಕ್ಟ್ ಆಗಿದೆ. ಮತ್ತು ಅವ್ರು ಸಂಬಳ ಯಾಕೆ ಕೊಡಲ್ಲ? ಅವ್ರ ಅಮೌಂಟ್ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ನಿಮ್ಮಿಂದ ಕೊಡ್ತಾ ಇಲ್ಲ, ನಿಮ್ಮ ಜೇಬಿಂದ ಕೇಳ್ತಾ ಇಲ್ಲ, ₹1 ದಾನ ಕೇಳ್ತಾ ಇಲ್ಲ, ಭಿಕ್ಷೆ ಕೇಳ್ತಾ ಇಲ್ಲ. ಎಷ್ಟು ಕಷ್ಟ ಇರುತ್ತೆ. ಇವತ್ತೆಲ್ಲ ಫೈನಾನ್ಷಿಯಲ್ ಮೇಲೆ ನಡೀತಾ ಇದೆ. ಅಸಮರ್ಥ ಅಧ್ಯಕ್ಷರಲ್ಲಿ, ನಿಗಮಗಳಿಗಾಗಿರ್ತಕ್ಕಂಥ ಅಧ್ಯಕ್ಷರು ಕೂಡ ಅಸಮರ್ಥರವರು, ನನಗೆ ಗೊತ್ತಿದೆ. ಅಟ್ಲೀಸ್ಟ್ ಗೊತ್ತಾಗಲ್ವಾ ನಿಮಗೆ? ಸಾರ್ ಈ ಥರ ಮಾಡಿದ್ರೆ ಇರ್ತೀವಿ, ಇಲ್ಲಾಂದ್ರೆ ಇರಲ್ಲ. ರಾಜೀನಾಮೆ ಕೊಟ್ಬಿಡಿ. ಏನು ಪೋಸ್ಟ್ಗಳವು? ಪ್ರಯೋಜನಕ್ಕೆ ಬರದೇ ಇರ್ತಕ್ಕಂಥ ಪೋಸ್ಟ್ಗಳು ಯಾವುವು? ಸಿಬ್ಬಂದಿ ರಕ್ತ ಇರ್ತಾ ಇದ್ದೀರಾ? ಸುಮ್ಮನೆ ರಜೆಗಳು ಕೊಟ್ಟಂಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಕೆಲಸ ಮಾಡಬೇಕು, ಏನೋ ಒಂದಷ್ಟು ದುಡ್ಕೊಳ್ಳೋಣ ಅಂತ. ಬಸ್ಸುಗಳು ಸರಿ ಇಲ್ಲ, ಒಂದು ಬಸ್ಸು ಕರೆಕ್ಟಾಗಿಲ್ಲ. ಆ ಮಕ್ಳಿಗೆ ನೋಡಬೇಕು, ನೈಟ್ 10 ಗಂಟೆ ಆದರೂ ಮನೆಗೆ ಸೇರ್ತಾವೋ ಇಲ್ಲೋ ಗೊತ್ತಿಲ್ಲ. ಕೆಲವು ಮಕ್ಕಳು ನೈಟೆಲ್ಲ, ಅದು ಒಂದೊಂದು ಬಸ್ಸು, ಈ ರಾಕ್ಲೈನ್ ವೆಂಕಟೇಶ್ ಅವ್ರದ್ದು ಡಕೋಟಾ ಎಕ್ಸ್ಪ್ರೆಸ್ ಇತ್ತು, ಹಂಗಿದಾವೆ ಬಸ್ಸುಗಳಿಗೆ. ಆ ಶುದ್ಧ ಸುಳ್ಳು ಹೇಳ್ತಾರೆ ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು. ಹೊಸ ಬಸ್ಸುಗಳು ತಗೊಂಡು ಎಲ್ಲಿಕ್ಕಿದ್ರು? ಹೊಸ ಬಸ್ಸುಗಳು ಆಂಧ್ರದಲ್ಲಿ ಇಕ್ಕಿದ್ರಾ, ಅಥವಾ ಕೇರಳಕ್ಕೆ ಕಳಿಸಿದ್ರಾ, ಇಲ್ಲ ತೆಲಂಗಾಣದಲ್ಲಿ ನಿಮ್ಮದೇ ಸರ್ಕಾರ ಇದೆ ಅಲ್ಲಿ ಓಡಿಸ್ತಾ ಇದ್ದೀರಾ? ತೆಲಂಗಾಣದಲ್ಲಿ ನಿಮ್ಮ ಹೊಸ ಬಸ್ಸುಗಳು ಯಾವ ಸರ್? ಯಾವಿದಾವೆ? ಸುಮಾರು ರೂಟ್ಗಳಿಗೆ ಬಸ್ಸುಗಳೇ ಇಲ್ಲ, ಹಾಕೋದೇ ಇಲ್ಲ, ನೀವು ಕೊಡೋದೇ ಇಲ್ಲ. ಬಸ್ಸುಗಳಿದ್ರೆ ತಾನು ಕೊಡೋಕ್ಕೆ. ಎಲ್ಲ ಡಿಪೋಗಳಲ್ಲಿ ನೋಡಬೇಕು, ನಿಲ್ಲಿಸ್ಬಿಟ್ಟಿರ್ತಾರೆ ರಿಪೇರಿ ಬಸ್ಸುಗಳವೆಲ್ಲ. ಹೊಸ ಬಸ್ಸುಗಳಂತ ತಗೊಂಡದ್ದು ಒಂದಿಲ್ಲ. ಮತ್ತು ಈ DK ಶಿವಕುಮಾರ್ ಸರ್ ಕೂಡ ಹಂಗೇನು, ಉಪಮುಖ್ಯಮಂತ್ರಿಗಳು ಅವ್ರು ಹೆಂಗೆ ಅಂತಂದ್ರೆ ಈ ಉತ್ತರ ಕುಮಾರ ಇದ್ದಂಗೆ. ಒಂದೊಂದು ಸರ್ಕಾರ ಅವ್ರ ವಿರೋಧ ಪಕ್ಷದಲ್ಲಿದ್ದಾಗ ಎಲ್ಲ ಹೇಳ್ಬಿಡ್ತಾರೆ, ಅಧಿಕಾರಕ್ಕೆ ಬಂದರೆ ಏನೂ ಮಾಡಲ್ಲ. ಮುಖ್ಯಮಂತ್ರಿಗಳು ಮರ್ತಿದ್ರೆ ನೀವಾದರೂ ನೆನಪಿಸಿ ಸರ್. ಅಟ್ಲೀಸ್ಟ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಕರುಣೆ ತೋರಿ. ನೀವುಗಳ ಕೋರ್ಟ್ಗಳು ಹೋಗೋದು, ಆರ್ಡ್ಗಳು ತರೋದು, ಬೀದಿಗಿಳಿದ್ರೆ ಅರೆಸ್ಟ್ ಮಾಡ್ತೀವಿ ಅನ್ನೋದು. ಗ್ಯಾರಂಟಿ ಯೋಜನೆಯಿಂದ ಸಾರಿಗೆ ಇಲಾಖೆ ತುಂಬ ದಿವಾಳಿ ಆಗಿಬಿಟ್ಟಿದೆ. ಅದು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ನೆಕ್ಸ್ಟ್ ನೀವಿದ್ರೂ ಇರ್ಬೋದು, ಇಲ್ಲ ನೆಕ್ಸ್ಟ್ BJP ಬಂದರೂ ಬರ್ಬೋದು, ಯಾವುದೇ ಸರ್ಕಾರ ಬಂದರೂ ಸಾರಿಗೆ ಅಂತೂ ತುಂಬ ಕಷ್ಟ ಇದೆ. ಫ್ರೀ ಅನ್ನೋದು ನಿಲ್ಲಿಸ್ಬಿಡಿ ಹೋಗ್ಲಿ, ಒಂದು ಯಾವ್ದಾದ್ರು ಒಂದು. ನಾವು ಜನನೇ ಕೇಳ್ತಾ ಇದ್ದೀವಿ, ಸಿಬ್ಬಂದಿ KS ಎಂಪ್ಲಾಯೀಸ್ ಪರವಾಗಿ ಬೇಡ, ನಾವು ನಿಮ್ಮನ್ನು ತುಂಬ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದೀವಿ, ಒಂದು ಫ್ರೀ ಯಾವುದಾದ್ರೂ ನಿಲ್ಲಿಸಿ. ಇಲ್ಲ ಹೆಣ್ಮಕ್ಳಿಗೆ ಹೇಳ್ಬೇಡಿ, ಸ್ಟೇಟಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ಒಂದು ಮೂಮೆಂಟಲ್ಲಿ, ಅಮ್ಮ ಕರ್ನಾಟಕ ತುಂಬ ದಿವಾಳಿ ಆಗಿದೆ, ಅಥವಾ ದಿವಾಳಿ ಅನ್ನೋದು ಬೇಡ ಬಿಡಿ, ಅದು ದೊಡ್ಡ ಮಾತದು. ಸ್ವಲ್ಪ ಆದಾಯದ ಮೂಲ ಕಷ್ಟ ಇದೆ. ಈ ಒಂದು ತಿಂಗಳ ಹಣವನ್ನು 2,500 ಕೋಟಿ ಹಣದಲ್ಲಿ ಇವರು 1,000 ಕೋಟಿ ಕೇಳ್ತಿದ್ದಾರೆ. ಯಾರು? KSRTC.
ನಾ ಇದರಲ್ಲಿ ಇಲ್ಲ ನಿಮಗೆ ಒಂದು 1,000 ಹಾಕ್ತೀವಿ ತಿಂಗಳು, 1,000 ಹಾಕ್ತೀವಿ, ಇನ್ನೊಂದು ₹1,000 ಕಟ್ ಮಾಡಿ ಇವ್ರಿಗೆ ಒಂದು ವೇತನದ ಬಾಕಿ ಇದೆ ಅದೊಂದು ಕಟ್ಬಿಡ್ತೀವಿ ನಾವು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಪುನಃ ನಾವು ಕೊಡ್ತೀವಿ, ನಿಮ್ಮ ದುಡ್ಡು ಏನು ಬೇಡ, ಈ ತಿಂಗಳು ಮಟ್ಟಕ್ಕೂ ನಿಲ್ಲಿಸ್ತೀವಿ ಅಂತ ಕೇಳಿಬಿಡಿ. ನೀವು ಒಂದು ಮಾತು ಕೇಳಿದ ಮೇಲೆ ನೋಡಿ, ಬೇಕಿರೆ ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ಒಂದು ಹೇಳಿಕೆ ಕೊಡಿ. ಈ ಕರ್ನಾಟಕದ ಹೆಣ್ಮಕ್ಳು ಏನಾದರೂ ಬೇಡ ನಮ್ಮ 2,000 ನಮ್ಗೆ ಹಾಕಿ ಅಂತಂದ್ರೆ ಕೇಳಿ ಸರ್. ಅವಾಗ ಇವ್ರ ಕಷ್ಟ, KSRTC ಅವ್ರ ಕಷ್ಟ ಕೇಳಿ, ನಿಮ್ಮಲ್ಲಿ 1,000 ಈ ಸತಿ ಹಿಡ್ಕೊಂಡು ಅವ್ರು ಕೊಡ್ತಾ ಇದ್ದೀವಿ ಅಂತ ನೀವು ಒಂದು ಮಾತು ಹೇಳಿ, 100% ಒಪ್ಕೊಂತಾರೆ. ಬದುಕಬೇಕು ಅವರು, KSRTC ಅವರು ಬದುಕಲೇಬೇಕು. ಮಾತು ತಪ್ಪಿದ ಸರ್ಕಾರ ಆಗಲೇಬಾರ್ದು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತು ತಪ್ಪಿರುವ ಸರ್ಕಾರ. ನೀವು ಹಿಂಗೆ ಏನಾದರೂ ಮುಂದುವರಿಸ್ಕೊಂಡು ಹೋದ್ರೆ ನಿಮಗೆ ಇವರು ಶಾಪ 100% ತಟ್ಟುತ್ತೆ. ಅಷ್ಟಿಷ್ಟು ಈಸಿ ಅಲ್ಲ ಸರ್, 100%. BJP ಸರ್ಕಾರ ಇದ್ದಾಗ 8 ಷರತ್ತುಗಳಿಗೆ ಒಪ್ಕೊಂಡಿತ್ತು ಅಂತ, ಆವಾಗ ಒಂದು ಸ್ವಲ್ಪ ರಿಕವರಿ ಆಗಿದ್ರು ಇವರು. ಪುನಃ ನಿಮ್ಮ ಸರ್ಕಾರ ಬರೋಷ್ಟೊತ್ತಿಗೆ ಇವ್ರಿಗೆ ಏನಾಗಬಾರ್ದು ಅವೆಲ್ಲ ಆಗ್ತಾ ಇದೆ. ಎಷ್ಟೋ ಜನ ಪಾಪ ಏನು ಈಗ ದೇವರು, ಸರ್ಕಾರಗಳು, ನ್ಯಾಯಾಲಯಗಳು ಇವೆಲ್ಲ ದೇವರಿದ್ದಾಗ ನಿಮ್ಮ ಮೇಲೆ ಫೈಟ್ ಮಾಡೋಕ್ಕಾಗತ್ತಾ? ನಿಮ್ಮ ಮೇಲೆ ಸಾಮಾನ್ಯ ಜನರವರು, ನೀವು ಕೊಡ್ತಕ್ಕಂಥ ಕಾಸಿಗೆ ನಿಮ್ಮ ಹತ್ರ ಕೆಲಸ ಮಾಡೋಕ್ಕೆ ಅಂತ ಬಂದಿರತಕ್ಕಂಥ ಸಿಬ್ಬಂದಿ, ಅವರು ಸರ್ಕಾರದ ಸಿಬ್ಬಂದಿ, ಅವ್ರನ್ನ ಉಳಿಸ್ಕೋಬೇಕಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರದ ಮೇಲೆ ಇದೆ. ಪದೇ ಪದೇ ಪ್ರತಿಭಟನೆಗಳು, ಧರಣಿಗಳು, ಅವು ಇವು ಆಳು ಮೂಳು ಪಾಲು ಎಲ್ಲ ತಂದು ಆ ನಿಗಮಗಳ ಮೇಲೆ ಕಲ್ಲು ಹಾಕ್ಬೇಡಿ. ಯಾವುದೇ ಸರ್ಕಾರ ಬರಲಿ, ಒಂದಷ್ಟು ಇಲಾಖೆಗಳಿದ್ದಾವೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇವಾಗ ಬೇರೆ ಆದಾಯ ಮೂಲಗಳಿಲ್ಲ. ಕಂದಾಯ ಇಲಾಖೆ, ಗೃಹ ಇಲಾಖೆ ಅಥವಾ ಬೇರೆ ಬೇರೆ ಇಲಾಖೆಗಳಿದಾವಲ್ಲ, ಆ ಇಲಾಖೆಗಳ ಥರ ಏನಾದರೂ ಆದಾಯದ ಮೂಲಗಳಿದ್ದಿದ್ರೆ ನಾನು ಈ ಮಾತು ನಿಮ್ಗೆ ಹೇಳ್ತಾ ಇರಲಿಲ್ಲ. ಸರ್ಕಾರದ ತನಕ ನಮ್ಮ ಮಾತು ಮುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಯಾರು ಮಾತಾಡ್ತಾ ಇರ್ತಾರೆ, ಅದರಲ್ಲಿ ನಾವು ಒಬ್ರು ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಈ ಮೊಂಡತನದ ಸರ್ಕಾರಗಳಿಗೆ ಭಗವಂತ ಕೂಡ ಸಹಿಸಲ್ಲ ಸರ್. ಒಂದು ಸ್ವಲ್ಪ ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರಕ್ಕೆ ತಾಯಿ ಹೃದಯ ಇರಲಿ. ನ್ಯಾಯಾಲಯಗಳು ಅಷ್ಟೇ, ಎಲ್ಲರೂ ಅವ್ರ ಮಕ್ಕಳ ಥರ ಕೇಳಬೇಕಾಗಿತ್ತು. ನ್ಯಾಯಾಲಯ ಕೂಡ ಭಗವಂತ, ಅವ್ರು ತುಳಿದ್ರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ? ಒಂದು ನ್ಯಾಯಾಲಯನೇ ನೀವು ಮಾಡಬೇಡಿ, ಪ್ರತಿಭಟನೆ ಮಾಡಬಾರ್ದು ಅಂತ ಆದೇಶ ಕೊಟ್ಟ ಮೇಲೆ ಇನ್ನು ಅವ್ರು ಏನು ಮಾಡ್ತಾರೆ? ಎಲ್ಲರೂ ನ್ಯಾಯಾಲಯದ ಮೇಲೆ. ಈ ದೇಶದ ಸಮಗ್ರ ಪ್ರಭುತ್ವ ವ್ಯವಸ್ಥೆ ನ್ಯಾಯಾಲಯಕ್ಕೆ ತಲೆಬಾಗಿದೆ. ನ್ಯಾಯಾಲಯ ನಮ್ಮ ಸುಪ್ರೀಂ. ಭಗವಂತ ಹೇಳ್ದಂಗೆ, ದೇವ್ರು ಹೇಳೋದು, ನ್ಯಾಯಾಲಯ ಹೇಳೋದು ಒಂದೇ. ಆದರೆ ಆ ಮಕ್ಕಳನ್ನ, ಆ ಭಕ್ತಾದಿಗಳನ್ನ ಕಾಪಾಡಬೇಕಾಗಿರ್ತಕ್ಕಂಥ ಶಕ್ತಿ ಕೂಡ ನ್ಯಾಯಾಲಯಗಳಿಗಿದೆ. ಯಾರಾದರೂ ಒಳ್ಳೆ ಅಡ್ವೊಕೇಟ್ಸ್ ಇದ್ದರೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ಸಿಂಪತಿ ಇದ್ದರೆ, ನೀವಾದರೂ ಈ ಆದೇಶಗಳನ್ನ ಸರಿಪಡಿಸಿ ನ್ಯಾಯಾಲಯಗಳಿಗೆ ಸರ್ಕಾರದ ಬಗ್ಗೆ ಕೂಡ ಮನವರಿಕೆ ಮಾಡಿ. ಇಲ್ಲಾಂದ್ರೆ ಸರ್ಕಾರಗಳು ರಾಜೀನಾಮೆ ಕೊಟ್ಬಿಡ್ಲಿ. ಸರ್ಕಾರಗಳು ಬಂದಾಗ ಇಲಾಖೆವಾರು ಏನು ಸರ್ಕಾರದಲ್ಲಿ ಇಲಾಖೆಗಳಿದ್ದಾವೆ ಅವನ್ನ ಸಮರ್ಥವಾಗಿ ನಡೆಸ್ಲಿಕ್ಕೆ ಆಗದೇ ಇದ್ದರೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಬೇಕಾದ್ರೆ ಕಾನೂನು ಬರಲಿ, ಡಿಸಾಲ್ವ್ ಮಾಡಲಿ ಗೌರ್ಮೆಂಟ್ನ. ಆದರೆ ಈ ಥರ ಹಿಂಸೆ ಕೊಡೋದು ಬೇರೆ. ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಏನೇ ಆದರೂ ನೋಡೋಣ. ಈಗೇನೋ ಬಂದಿತ್ತು ಅಂತಿದ್ದು ಸಾರಿಗೆ KSRTC, ಯಾರೋ ಅವರು ಇಲಾಖೆ ಸಿಬ್ಬಂದಿ ತೀರೋಗಿದ್ದಾರೆ ಅಧಿಕಾರಿಗಳು ಅಂತೇಳಿ ನಿಲ್ಲಿಸ್ತಕ್ಕಂಥ ಮಾತು ಹೇಳಿ ನಮ್ಮ ಇನ್ಫಾರ್ಮೇಷನ್ ಬಂದಿದೆ. ನೋಡೋಣ ಇದು ಎಲ್ಲಿ ತನಕ ಹೋಗುತ್ತೆ ಅಂತ. ಏನಾದರೂ ನಮ್ಮ ಸಹಕಾರ, ನಮ್ಮ ಇಂಟೆನ್ಷನ್ ಏನಿದೆ, ಯಾವ ಇಲಾಖೆಗಳಿಗೆ ಅನ್ಯಾಯ ಆಗ್ತಾ ಇದೆ, ಯಾವ ಕೆಲವರ್ಗದಲ್ಲಿದ್ದಾವೆ, ಅವುಗಳಿಗೆ ಯಾರು ಸಹಕಾರ ಸಿಗ್ತಾ ಇಲ್ವೋ ಅವುಗಳ ಬಗ್ಗೆ ಅಂತೂ ನಾವು ಧ್ವನಿ ಎತ್ತೀವಿ. ಅಸಹಾಯಕರಾಗಿರ್ತಕ್ಕಂಥ ಎಲ್ಲ ಇಲಾಖೆಗಳ ಬಗ್ಗೆ ಧ್ವನಿ ಎತ್ತತಕ್ಕಂಥ ಕೆಲಸ ಈ ಚುಂಚನಗಿರಿ ಶಶಿಕುಮಾರ್ ಮಾಡ್ತಾನೆ, ಪತ್ರಕರ್ತ. ಸುದೀರ್ಘವಾಗಿ ಈ ವಿಚಾರಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀನಿ. ನಾನು ತುಂಬ ವೇದಿಕೆಗಳು ಬಳಸ್ಕೊತಾ ಇದ್ದೀನಿ. ಆ ವೇದಿಕೆಗಳ ಮುಖಾಂತರ ನಾನು ಇದನ್ನು ಚರ್ಚೆ ಮಾಡ್ತೀನಿ. ದಯವಿಟ್ಟು ಯಾವುದೋ ಒಂದು ಸರ್ಕಾರ ಕಣ್ಣು ತೆರೀಲೇಬೇಕು. ಯಾವುದೋ ಒಂದು ಸರ್ಕಾರ ಮುಂಬರುವಲ್ಲ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವರ ಒಂದು ಕಷ್ಟಕ್ಕೆ ಸ್ಪಂದಿಸಲಿಲ್ಲ. ನಾವು ಸಮಗ್ರವಾಗಿ ವರದಿ ಮಾಡಲಿಕ್ಕೆ ನಾನು ಹಿಂದೆ ಹೋಗೋದೇ ಇಲ್ಲ. ಇನ್ನೂ ಕಟುವಾಗಿ ಟೀಕೆ ಮಾಡ್ತೀನಿ ಸರ್ಕಾರವನ್ನು, ತುಂಬ ಕಟುವಾಗಿ. ನಮಗೆ ಸಂವಿಧಾನ ಏನು ಕೊಟ್ಟಿದೆ, ನಮಗೆ ಆಶ್ರಯ, ಅದರ ಅಡಿಯಲ್ಲಿ
ಕಟ್ಟು ಟೀಕೆಗಳನ್ನ ಎದುರಿಸಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.